ಇವತ್ತು ನಾವೊಂದು ಬಹಳ ಕುತೂಹಲಕಾರಿ ವಿಷಯದ ಆಳಕ್ಕೆ ಇಳಿಯೋಣ. ನಮ್ಮಲ್ಲಿ ಸುಮಾರು ಜನರಿಗೆ ಸ್ವಂತ ಉದ್ಯಮ ಶುರು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ? ಹೌದು, ಖಂಡಿತ ಎಲ್ಲರಿಗೂ ಇರುತ್ತೆ. ಆದ್ರೆ ಆ ದೊಡ್ಡ ಬಂಡವಾಳ, ಅಂಗಡಿ ಬಾಡಿಗೆ, ಸಂಬಳ ಕೊಡೋದು, ಈ ಯೋಚನೆಗಳು ಬಂದ ತಕ್ಷಣನೇ ನಾವು ಸುಮ್ಮನಾಗ್ಬಿಡ್ತೀವಿ. ನಿಜ, ಹೆದರಿಕೆ ಆಗುತ್ತೆ. ಆದ್ರೆ ನಮ್ಮ ದೈನಂದಿನ ಒಂದು ಅಭ್ಯಾಸ, ಅದರಲ್ಲೂ ನಾವು ಪ್ರತಿದಿನ ಕುಡಿಯೋ ಕಾಫಿ ಇದೆಯಲ್ಲ, ಅದನ್ನೇ ಒಂದು ಜಾಗತಿಕ ವ್ಯಾಪಾರವಾಗಿ ಪರಿವರ್ತಿಸ್ಬೋದು ಅಂದ್ರೆ ಹ್ಮ್ ಕೃತಕ ಬುದ್ಧಿಮತ್ತೆ ಎಐ ಮತ್ತೆ ಆಧುನಿಕ ತಂತ್ರಜ್ಞಾನ ಬಳಸಿ ಗಡಿಗಳೇ ಇಲ್ಲದೆ 180 ದೇಶಗಳಲ್ಲಿ ಅದು ಶೂನ್ಯ ಓವರ್ಹೆಡ್ನೊಂದಿಗೆ ಬಿಸ್ನೆಸ್ ಮಾಡೋ ಒಂದು ಮಾದರಿಯ ಬಗ್ಗೆ ಇವು ಹೇಳ್ತವೆ. ಸೊ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚೆ ಮಾಡೋಣ. ಹೌದು, ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯ ವಿಷಯ ಇದೆ. ಅಂದ್ರೆ ವ್ಯಾಪಾರ ಅಂದ ತಕ್ಷಣ ನಾವು ಯೋಚಿಸೋ ಒಂದು ಹಳೆ ರೀತಿ ಇದೆಯಲ್ಲ, ಹೌದು, ಅದನ್ನ ಪಕ್ಕಕ್ಕಿಟ್ಟು ನಾವು ಬಳಸೋ ವಸ್ತುಗಳನ್ನೇ ವಿತರಣೆಯಾಗಿ, ಅಂದ್ರೆ ಕನ್ಸಂಪ್ಷನ್ ಟು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾರಲ್ಲ, ಹಾಗೆ ಬದಲಾಯಿಸೋದು ಹೇಗೆ ಅಂತ ಈ ಮೂಲಗಳು ಹೇಳ್ತವೆ. ಕನ್ಸಂಪ್ಷನ್ ಟು ಡಿಸ್ಟ್ರಿಬ್ಯೂಷನ್. ಹೌದು, ಇದು ಬರೀ ಕಾಫಿ ಮಾರಾಟದ ಬಗ್ಗೆ ಅಲ್ಲ, ಬದಲಾಗಿ ಜಗತ್ತಿನಾದ್ಯಂತ ಈಗಾಗ್ಲೇ ಸಿದ್ಧವಾಗಿರೋ ಒಂದು ದೊಡ್ಡ ವ್ಯವಸ್ಥೆಗೆ ನಮ್ಮನ್ನು ನಾವು ಹೇಗೆ ಜೋಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ. ಸರಿ, ಹಾಗಾದ್ರೆ ನಮ್ಮ ಚರ್ಚೆಯನ್ನ ಇದೇ ಹಳೆಯ ಕಲ್ಪನೆಗಳನ್ನ ಸರಿಪಡಿಸೋದ್ರಿಂದನೇ ಶುರು ಮಾಡೋಣ. ನೆಟ್ವರ್ಕ್ ಅಥವಾ ಡಿಸ್ಟ್ರಿಬ್ಯೂಷನ್, ಈ ಪದ ಕೇಳಿದ ತಕ್ಷಣ ಜನರ ತಲೆಗೆ ಏನ್ ಬರುತ್ತೆ? ಅದೇ, ಸ್ನೇಹಿತರಿಗೆ, ಸಂಬಂಧಿಕರಿಗೆ ಪದೇ ಪದೇ ಫೋನ್ ಮಾಡೋದು, ಹೋಟೆಲ್ ಮೀಟಿಂಗ್ಗೆ ಕರೆಯೋದು, ಫೇಸ್ಬುಕ್ನಲ್ಲಿ ಹೇ ಗರ್ಲ್ ನಿಮ್ಗೊಂದು ಅದ್ಭುತ ಅವಕಾಶ ಇದೆ ಅಂತ ಮೆಸೇಜ್ ಹಾಕೋದು. ಅಯ್ಯೋ ಹೌದು, ಒಂಥರ ಮುಜುಗರ ತರಿಸೋದು. ಮೂಲಗಳ ಪ್ರಕಾರ ಈ ಹಳಕೆಲಕ ಮಾಡೆಲ್ ಫ್ಲಿಪ್ ಫೋನ್ಗಳ ಜೊತೆಲೇ ಸತ್ತುಹೋಯ್ತು ಅಂತ ಹೇಳಲಾಗತ್ತೆ. ಹಾ ಹಾ ನಿಖರವಾಗಿ ಇಲ್ಲಿಯೇ ಈ ಹೊಸ ಮಾದರಿಯ ಅಸಲಿ ಶಕ್ತಿ ಇರೋದು. ನೋಡಿ, ಇದು ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಕಾಫಿ ಮಾರಾಟ ಮಾಡೋ ಕೆಲ್ಸ ಅಲ್ಲವೇ ಅಲ್ಲ. ಓಕೆ. ಮೂಲಗಳು ಇದನ್ನ ಹೀಗ್ ಹೇಳ್ತವೆ: ನೀವು ಒಂದು ಡಿಜಿಟಲ್ ಫ್ರಾಂಚೈಸಿಯ ಮುಖ್ಯ ವಿತರಣಾ ಅಧಿಕಾರಿ ಅಂದ್ರೆ ಚೀಫ್ ಡಿಸ್ಟ್ರಿಬ್ಯೂಷನ್ ಆಫೀಸರ್ ಆಗಿ ಕೆಲಸ ಮಾಡ್ತೀರಿ. ಚೀಫ್ ಡಿಸ್ಟ್ರಿಬ್ಯೂಷನ್ ಆಫೀಸರ? ಹೌದು. ಅಂದ್ರೆ ನೀವು ಮಾರಾಟಗಾರರಲ್ಲ, ಒಂದು ವ್ಯವಸ್ಥೆಯ ನಿರ್ವಾಹಕರು. ಇದರಿಂದಾಗಿ ವೈಯಕ್ತಿಕವಾಗಿ ಜನರನ್ನ ಪೀಡಿಸುವ ಬದಲು ಒಂದು ಸಿದ್ಧ ವ್ಯವಸ್ಥೆಯನ್ನ ಬಳಸಿ ವ್ಯಾಪಾರ ಬೆಳೆಸ್ತೀರಿ. ಸೊ ಸಾಮಾಜಿಕ ಸಂಬಂಧಗಳು ಹಾಳಾಗುತ್ತೆ ಅನ್ನೋ ಭಯನೇ ಇರಲ್ಲ. ಚೀಫ್ ಡಿಸ್ಟ್ರಿಬ್ಯೂಷನ್ ಆಫೀಸರ್ ಅಂತ ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದು ಹಳೆಯ ಕೆಲಸಕ್ಕೆ ಹೊಸ ಹೆಸರ ಅಥವಾ ನಿಜವಾಗಿಯೂ ಕೆಲಸ ಮಾಡುವ ರೀತಿಯಲ್ಲೇ ಬದಲಾವಣೆ ಇದೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಬರೀ ಹೆಸರು ಬದಲಿಸಿದ್ದಲ್ಲ, ಪಾತ್ರವನ್ನೇ ಬದಲಾಯಿಸಿದೆ. ಹಳೆ ಮಾಡೆಲ್ನಲ್ಲಿ ಏನಾಗ್ತಿತ್ತು ಅಂದ್ರೆ ನಿಮ್ಮ ಯಶಸ್ಸು ನೀವು ಎಷ್ಟು ಜನರನ್ನ ಮನವೊಲಿಸ್ತೀರಿ ಅನ್ನೋದ್ರ ಮೇಲೆ ನಿಂತಿತ್ತು. ಹೌದು, ಕನ್ವಿನ್ಸ್ ಮಾಡೋದು. ಆದ್ರೆ ಇಲ್ಲಿ ನಿಮ್ಮ ಯಶಸ್ಸು ನೀವು ಈ ವ್ಯವಸ್ಥೆಯನ್ನ, ತಂತ್ರಜ್ಞಾನವನ್ನ ಎಷ್ಟು ಸೃಜನಾತ್ಮಕವಾಗಿ ಬಳಸ್ತೀರಿ ಅನ್ನೋದ್ರ ಮೇಲೆ ನಿಂತಿದೆ. ಇದು ಮನವಲಿಕೆಯಿಂದ ಆಕರ್ಷಣೆಯ ಕಡೆಗೆ ಆದ ಒಂದು ದೊಡ್ಡ ಬದಲಾವಣೆ. ಓಕೆ, ಆಕರ್ಷಣೆ, ಅದರ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಈ ವ್ಯವಸ್ಥೆ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ? ಒಂದು ಮಾತೃ ಸಂಸ್ಥೆ ಅಂದ್ರೆ ಪೇರೆಂಟ್ ಕಂಪನಿ, ಅವರೇ ಎಲ್ಲಾ ಕಷ್ಟದ ಕೆಲಸ ಮಾಡಿರ್ತಾರೆ. ಎಕ್ಸಾಕ್ಟ್ಲಿ. ಫ್ಯಾಕ್ಟರಿ ನಿರ್ಮಾಣ, 18 ದೇಶಗಳಲ್ಲಿ ಲೈಸೆನ್ಸ್, ಗೋದಾಮು, ಶಿಪ್ಪಿಂಗ್ ಎಲ್ಲವನ್ನೂ ಅವರೇ ನೋಡ್ಕೊಳ್ತಾರೆ. ಅದನ್ನೇ ನಾವು ಅರ್ಥ ಮಾಡ್ಕೋಬೇಕು. ಒಂದು ಸಣ್ಣ ಉದ್ಯಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಸ್ನೆಸ್ ಮಾಡೋಕ್ ಹೋದ್ರೆ ಅಲ್ಲಿರೋ ಕಾನೂನು, ತೆರಿಗೆ, ಸಾಗಾಟದ ನಿಯಮಗಳಲ್ಲೇ ಮುಳುಗೋಗುತ್ತೆ. ನಿಜ. ಆ ಎಲ್ಲ ಅಡೆತಡೆಗಳನ್ನ ಈ ಮಾತೃ ಸಂಸ್ಥೆ ನಿವಾರಿಸಿದೆ. ನೀವು ಈ ಸಿಸ್ಟಮ್ಗೆ ಸೇರಿದಾಗ ನಿಮಗೆ ಒಂದು ಜಾಗತಿಕ ಪ್ರವೇಶ ಕೀ ಅಂದ್ರೆ ಗ್ಲೋಬಲ್ ಆಕ್ಸೆಸ್ ಕೀ ಸಿಗುತ್ತೆ. ಗ್ಲೋಬಲ್ ಆಕ್ಸೆಸ್ ಕೀ? ಇದರರ್ಥ ನೀವು ದಾವಣಗೆರೆಯಲ್ಲಿ ಕೂತು ದುಬೈನಲ್ಲಿರೋ ಯಾರಿಗಾದ್ರೂ ಕಾಫಿ ಮಾರಾಟ ಮಾಡಬಹುದು ಮತ್ತು ಅವರಿಗೆ ಆ ಪ್ರಾಡಕ್ಟ್ ದುಬೈನ ಲೋಕಲ್ ವೇರ್ಹೌಸ್ನಿಂದ ಹೋಗುತ್ತೆ. ಆ ಲಾಜಿಸ್ಟಿಕ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಈ ನಿಜಕ್ಕೂ ದೊಡ್ಡ ವ್ಯಯ. ಮೂಲಗಳಲ್ಲಿ ಇದರ ಕಾರ್ಯವಿಧಾನವನ್ನ 3 ಸಿಂಪಲ್ ಸ್ಟೆಪ್ಸ್ನಲ್ಲಿ ಹೇಳಿದ್ದಾರೆ. ಮೊದಲನೇದು ಕುಡಿಯಿರಿ, ಸಿಪ್ಪಿಟ್. ಅಂದ್ರೆ ನೀವು ಈಗಾಗ್ಲೇ ಕಾಫಿಗಾಗಿ ಮಾಡ್ತಿರೋ ಖರ್ಚನ್ನ ಒಂದು ಒಳ್ಳೆ ಪ್ರಾಡಕ್ಟ್ ಜೊತೆ ಬದಲಾಯಿಸ್ತೀರಿ. ಹೌದು. ಎರಡನೇದು ಹಂಚಿಕೊಳ್ಳಿ, ಶೇರ್ ಇಟ್. ಇಲ್ಲಿಂದನೇ ಅನ್ಸುತ್ತೆ ಆ ಮಾಡರ್ನ್ ವಿಧಾನ ಶುರುವಾಗೋದು. ಅದೇ, ಈ ಹಂಚಿಕೊಳ್ಳೋ ವಿಧಾನವೇ ಎಲ್ಲವನ್ನೂ ಬದಲಾಯಿಸೋದು. ಹಿಂದೆಲ್ಲ ರೇಡಿಯೋ, ಟಿವಿ, ದೊಡ್ಡ ದೊಡ್ಡ ಹೋರ್ಡಿಂಗ್ಗಳಿಗೆ ಲಕ್ಷಗಟ್ಲೆ ಖರ್ಚು ಮಾಡಿ ಪ್ರಚಾರ ಮಾಡ್ಬೇಕಿತ್ತು ಅಲ್ವಾ? ಹೌದು. ಆದ್ರೆ ಇವತ್ತು ನಮ್ಮ ಕೈಯಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಂತಹ ಫ್ರೀ ಪ್ಲಾಟ್ಫಾರ್ಮ್ಗಳಿವೆ.
ನೀವು ಮಾಡುವ ಒಂದು ರೀಲ್ ಅಥವಾ ವಿಡಿಯೋ ನಿಮಗಾಗಿ 24 ಗಂಟೆಯೂ ಕೆಲಸ ಮಾಡುವ ಒಂದು ಉಚಿತ ಜಾಹೀರಾತಿದ್ದಾಗೆ. ಇದು ಜನರನ್ನು ನಿಮ್ಮತ್ತ ಸೆಳೆಯುತ್ತೆ. ನಿಮ್ಮ ಕೆಲಸ ಜನರನ್ನು ಬೆನ್ನಟ್ಟೋದಲ್ಲ. ಇಲ್ಲಿ ನನಗೊಂದು ಪ್ರಶ್ನೆ. ಹಂಚಿಕೊಳ್ಳಿ ಅಂದ್ರೆ AI ಆಧಾರಿತ ಮಾಸ್ಟರ್ ಪ್ರಾಂಪ್ಟ್ ಬಳಸಿ ಹೇಳ್ತವೆ. ಅದು ಹೇಗೆ ಕೆಲಸ ಮಾಡುತ್ತೆ? ಒಂದು ಸಣ್ಣ ಉದಾಹರಣೆ ಕೊಡ್ಬೋದಾ? ಖಂಡಿತ. ಉದಾಹರಣೆಗೆ ನೀವು AIಗೆ ಹೀಗೆ ಹೇಳ್ಬಹುದು: ಫೇಸ್ಬುಕ್ನಲ್ಲಿ ಸಣ್ಣ ವ್ಯಾಪಾರ, ಮನೆಯಿಂದ ಕೆಲಸ ಅಥವಾ ಪರ್ಯಾಯ ಆದಾಯದ ಬಗ್ಗೆ ಆಸಕ್ತಿ ತೋರಿಸ್ತಿರೋ 30-45 ವರ್ಷ ವಯಸ್ಸಿನ ಬೆಂಗಳೂರಿನ ಜನರಿಗಾಗಿ ಒಂದು ಚಿಕ್ಕ ಆಕರ್ಷಕ ಪೋಸ್ಟ್ ಬರೆ. ಓಕೆ. ಆಗ AI ನಿಮ್ಗೊಂದು ಪೋಸ್ಟ್ ರೆಡಿ ಮಾಡುತ್ತೆ. ಓಕೆ. ಅದರಲ್ಲಿ ಬೆಳಗಿನ ಕಾಫಿ ಖರ್ಚಿನಿಂದಲೇ ಜಾಗತಿಕ ವ್ಯಾಪಾರ ಕಟ್ಟುವ ಬಗ್ಗೆ ಯೋಚಿಸಿದ್ದೀರಾ ಅನ್ನೋ ತರ ಒಂದು ಆಕರ್ಷಕ ಸಾಲಿರಬಹುದು. ಇದು ಜನರನ್ನ ಹುಡುಕೊಂಡು ಹೋಗೋದಲ್ಲ, ಬದಲಿಗೆ ಸರಿಯಾದ ಜನರನ್ನ ತನ್ನತ್ತ ಸೆಳೆಯೋ ತಂತ್ರ. ಹಾಗೆ. ಸೊ ಕಂಟೆಂಟ್ ಕ್ರಿಯೇಷನ್ ಕೆಲಸವನ್ನು AI ಸುಲಭ ಮಾಡುತ್ತೆ. ಸರಿ, ಮೂರನೇ ಹಂತ ಲಾಭ ಗಳಿಸಿ, ಪ್ರಾಫಿಟ್. ಲಂಡನ್, ಮುಂಬೈ ಅಥವಾ ನ್ಯೂಯಾರ್ಕ್ನಲ್ಲಿ ಯಾರಾದರೂ ನಿಮ್ಮ ಲಿಂಕ್ ಬಳಸಿ ಕಾಫಿ ತಗೊಂಡ್ರೆ ಕಂಪನಿ ಅವರಿಗೆ ಪ್ರಾಡಕ್ಟ್ ಕಳಿಸುತ್ತೆ, ನಿಮಗೆ ಲಾಭ ಬರುತ್ತೆ. ಆದರೆ ಇಲ್ಲಿ ಟೈಮ್ ಲಿವರೇಜ್ ಅಂತ ಒಂದು ಪದ ಬಳಸಿದ್ದಾರೆ. ಅದರ ಅರ್ಥವೇನು? ಟೈಮ್ ಲಿವರೇಜ್ ಅಂದ್ರೆ ನಿಮ್ಮ ಸಮಯವನ್ನು ಮೀರಿ ಸಂಪಾದಿಸೋದು. ನೋಡಿ, ನೀವು ಒಬ್ರೇ ಮಾರಾಟ ಮಾಡಿದಾಗ ಮಾತ್ರ ನಿಮ್ಗೆ ಹಣ ಬರೋದು. ಆದ್ರೆ ನಿಮ್ಮ ಎಫರ್ಟ್ಗೆ ಮಾತ್ರ. ಎಕ್ಸಾಕ್ಟ್ಲಿ. ಆದರೆ ನೀವು ಒಂದು ತಂಡವನ್ನ ಕಟ್ಟಿದಾಗ ಆ ತಂಡದ ಸದಸ್ಯರು ಮಾಡುವ ಮಾರಾಟದಿಂದಲೂ ನಿಮಗೆ ಒಂದು ಸಣ್ಣ ಪಾಲು ಸಿಗುತ್ತೆ. ಇದನ್ನು ಒಂದು ಕ್ರಿಕೆಟ್ ಟೀಮ್ಗೆ ಹೋಲಿಸಬಹುದು. ಕ್ಯಾಪ್ಟನ್ ಒಬ್ಬನೇ ಮ್ಯಾಚ್ ಗೆಲ್ಲಿಸೋಕಾಗಲ್ಲ. ನಿಜ. ಇಡೀ ತಂಡದ ಪರಿಶ್ರಮ ಬೇಕು. ಹಾಗೆಯೇ ನಿಮ್ಮ ವಿತರಣಾ ಜಾಲ ಅಂದ್ರೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬೆಳೆದಂತೆ ನಿಮ್ಮ ಆದಾಯವೂ ನೀವು ಸಕ್ರಿಯವಾಗಿ ಕೆಲಸ ಮಾಡ್ದಿದ್ರೂ ಬೆಳೆಯುತ್ತಾ ಹೋಗುತ್ತೆ. ಅದೇ ಟೈಮ್ ಲಿವರೇಜ್. ಈ ಮಾಡೆಲ್ ನೋಡೋಕೆ ಸರಳವಾಗಿ ಕಂಡ್ರೂ ಕಂಟೆಂಟ್ ರಚನೆ ಅನ್ನೋದು ಎಲ್ಲರಿಗೂ ಸುಲಭವಲ್ಲ ಅನ್ಸುತ್ತೆ. ದಿನ ವಿಡಿಯೋ ಪೋಸ್ಟ್ ಮಾಡೋದು ಅಂದ್ರೆ ಅದು ದೊಡ್ಡ ಚಾಲೆಂಜ್. ಇದ್ರ ಬಗ್ಗೆ ಮೂಲಗಳಲ್ಲಿ ಏನಾದರೂ ಹೇಳಿದ್ದಾರಾ? ಎಲ್ಲರೂ ಇದರಲ್ಲಿ ಯಶಸ್ವಿ ಆಗ್ತಾರಾ? ಇದು ಬಹಳ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ಪ್ರಶ್ನೆ. ನೋಡಿ, ಮೂಲಗಳು AI ಪ್ರಾಂಪ್ಟ್ಗಳ ಬಗ್ಗೆ ಹೇಳಿದ್ರೂ ಯಶಸ್ಸು ಅನ್ನೋದು ವ್ಯಕ್ತಿಯ ಸೃಜನಶೀಲತೆ ಮತ್ತು ನಿರಂತರತೆಯ ಮೇಲೆ ನಿಂತಿದೆ ಅಂತಾನೂ ಒಪ್ಕೊಳ್ತವೆ. ಸಿಸ್ಟಮ್ ನಿಮ್ಗೆ ದಾರಿ ತೋರಿಸಬಹುದು, ಆದ್ರೆ ಆ ದಾರಿಯಲ್ಲಿ ನಡೆಯಬೇಕಾದವರು ನೀವೇ. ಇದು ಬೇದ ಶೇಮಂಟೆಡಾಗಿ ಅನ್ನೋ ಸ್ಕೀಮ್ ಖಂಡಿತ ಅಲ್ಲ. ದಿನಕ್ಕೆ 1 ಗಂಟೆಯಾದ್ರೂ ಇದಕ್ಕಾಗಿ ಮೀಸಲಿಡೋ ಶಿಸ್ತು ಬೇಕಾಗತ್ತೆ. ವೈಫಲ್ಯದ ಪ್ರಮಾಣವೂ ಇರುತ್ತೆ, ಆದ್ರೆ ಅದು ಯಾವುದೇ ಉದ್ಯಮದಲ್ಲಿ ಇದ್ದಿರುತ್ತೆ ಅಲ್ವಾ? ಸರಿ. ಈಗ ಈ ಮಾದರಿಯ ಸೀಕ್ರೆಟ್ ಸಾಸ್ ಅಂತ ಕರೆಯೋ ಸ್ವಯಂಚಾಲಿತ ಆಹ್ವಾನ ವ್ಯವಸ್ಥೆ ಅಂದ್ರೆ ಆಟೋಮೇಟೆಡ್ ಇನ್ವಿಟೇಷನ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಹೆಚ್ಚಿನ ಜನರ ಫೇಲ್ ಆಗೋಕೆ ಕಾರಣ ಅವ್ರಿಗೆ ವ್ಯಾಪಾರದ ಬಗ್ಗೆ ಸರಿಯಾಗಿ ವಿವರಿಸೋಕೆ ಬರೋಲ್ಲ. ಹೌದು. ಈ ವ್ಯವಸ್ಥೆ ಆ ಸಮಸ್ಯೆಯನ್ನ ಹೇಗೆ ಬಗೆಹರಿಸುತ್ತೆ? ನಾನು ಅದನ್ನ ಸ್ವಲ್ಪ ಬೇರೆ ರೀತಿ ಹೇಳ್ತೀನಿ. ಅದು ಪುನರಾವರ್ತಿತ ಕೆಲಸಗಳನ್ನ ಅಂದ್ರೆ ಬಿಸ್ನೆಸ್ ಪ್ಲಾನ್ ವಿವರಿಸೋದು, ಫಾಲೋ ಅಪ್ ಮಾಡೋದು, ಹೊಸಬರಿಗೆ ಟ್ರೈನಿಂಗ್ ಕೊಡೋದು, ಈ ತರದ ಕೆಲಸಗಳನ್ನ ಆಟೋಮೇಟ್ ಮಾಡುತ್ತೆ. ಓಕೆ. ಇದರಿಂದ ಆಗೋ ದೊಡ್ಡ ಪ್ರಯೋಜನ ಏನಂದ್ರೆ ಜಗತ್ತಿನಾದ್ಯಂತ ಎಲ್ಲರಿಗೂ ಒಂದೇ ರೀತಿಯ ಸ್ಥಿರವಾದ ಮತ್ತು ಪ್ರೊಫೆಷನಲ್ ಆದ ಸಂದೇಶ ಹೋಗುತ್ತೆ. ನಿಮ್ ಮೂಡ್ ಅಥವಾ ಅಂದಿಲ ಮನಸ್ಥಿತಿ ನಿಮ್ಮ ಬಿಸ್ನೆಸ್ ಪ್ರೆಸೆಂಟೇಷನ್ ಮೇಲೆ ಪರಿಣಾಮ ಬೀರಲ್ಲ. ಅಂದ್ರೆ ಈ ಯಾಂತ್ರೀಕರಣ ಎಲ್ಲವನ್ನೂ ಸುಲಭಗೊಳಿಸುತ್ತೆ, ಯಾರು ಬೇಕಾದರೂ ಮಾಡಬಹುದು ಅಂತಾನ? ಪೂರ್ತಿಯಾಗಿ ಹಾಗಲ್ಲ. ಯಾಂತ್ರೀಕರಣವು ಪುನರಾವರ್ತಿತ ಕೆಲಸಗಳಿಂದ ನಿಮ್ಮನ್ನ ಫ್ರೀ ಮಾಡುತ್ತೆ, ಆದರೆ ಅದು ನಿಮ್ಮ ಸೃಜನಶೀಲತೆಯ ಮೇಲೆ ಹೆಚ್ಚು ಒತ್ತಡವನ್ನು ಹಾಕುತ್ತೆ. ಹೇಗೆ? ಯಾಕಂದ್ರೆ ನಿಮ್ಮ ಕೆಲಸ ಈಗ ಕಂಟೆಂಟ್ ರಚಿಸೋದು ಮತ್ತು ನಿಮ್ಮ ಆಡಿಯನ್ಸ್ ಜೊತೆ ಒಂದು ನಿಜವಾದ ಸಂಪರ್ಕವನ್ನ ಬೆಳೆಸೋದು. ಯಂತ್ರಗಳು ಆ ಕೆಲಸ ಮಾಡೋಕ್ಕಾಗಲ್ಲ. ನಿಜವಾದ ಕೆಲಸ ಇರೋದೇ ಅಲ್ಲಿ. ಇದೇ ಸಂದರ್ಭದಲ್ಲಿ ಡಿಜಿಟಲ್ ಆಸೆಟ್ ಅನ್ನೋ ಕಲ್ಪನೆಯನ್ನ ಮೂಲಗಳು ಪ್ರಸ್ತಾಪಿಸ್ತವೆ. ಇದು ಕೇಳೋಕೆ ಚೆನ್ನಾಗಿದೆ, ಆದರೆ ಒಂದು ಮನೆ ಅಥವಾ ಷೇರುಗಳ ಹಾಗೆ ಇದು ನಿಜವಾದ ಆಸ್ತಿನ? ಅದರ ಮೌಲ್ಯ ಯಾವುದರ ಮೇಲೆ ನಿಂತಿದೆ? ಅದೇ ಇಲ್ಲಿರೋ ಮುಖ್ಯವಾದ ವ್ಯತ್ಯಾಸ. ಇದರ ಮೌಲ್ಯ ನಿಮ್ಮ ವೈಯಕ್ತಿಕ ಬ್ರ್ಯಾಂಡ್ ಮತ್ತು ನೀವು ಕಟ್ಟಿದ ಸಮುದಾಯದ ಮೇಲೆ ನಿಂತಿದೆ. ಮನೆಗೆ ಬೆಲೆ ಕಟ್ಟಬಹುದು, ಆದ್ರೆ ನಂಬಿಕೆಯ ಮೇಲೆ ನಿಂತ ಸಮುದಾಯಕ್ಕೆ ಬೆಲೆ ಕಟ್ಟೋಕಾಗಲ್ಲ. ಆ ನಂಬಿಕೆಯೇ ನಿಜವಾದ ಆಸ್ತಿ. ನೀವು ಮಲಗಿರುವಾಗ್ಲೂ ನಿಮ್ಮ ವಿಡಿಯೋಗಳು ಕೆಲಸ ಮಾಡ್ತಿರ್ತವೆ, ನಿಮ್ಮ ಲಿಂಕ್ ಮೂಲಕ ವ್ಯಾಪಾರ ನಡೀತಿರತ್ತೆ. ಇದು ನೀವು ಕಟ್ಟಿದ ಡಿಜಿಟಲ್ ಆಸ್ತಿ. ಅಷ್ಟೇ ಅಲ್ಲ, ನೀವು ಒಮ್ಮೆ ಯಶಸ್ವಿ ಕಂಟೆಂಟ್ ಕ್ರಿಯೇಟರ್ ಆದ್ರೆ
ಅದು ನಿಮ್ಗೆ ಬೇರೆ ಬೇರೆ ಆದಾಯದ ಮೂಲಗಳನ್ನ ಸೃಷ್ಟಿ ಮಾಡ್ಕೊಡುತ್ತೆ. ಜಾಗತಿಕ ವ್ಯಾಪಾರ. ಬಾಡಿಗೆ ಇಲ್ಲ, ಸಿಬ್ಬಂದಿ ಇಲ್ಲ, ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳೋ ಅಗತ್ಯವಿಲ್ಲ. ಇದು ಯಾವುದೇ ಉದ್ಯಮಶೀಲನ ಕನಸಿನಂತೆ ಕಾಣುತ್ತೆ. ಆದ್ರೆ ಈ ಮಾದರಿ ಕೇಳೋಕೆ ಚೆನ್ನಾಗಿದ್ರೂ ನಾವು ಕೇಳಿರೋ ಕೆಲವು ಹಗರಣಗಳ ಹಾಗೆ ಧ್ವನಿಸುತ್ತೆ. ಪಿರಮಿಡ್ ಸ್ಕೀಮ್ ಥರ. ಅದರ ಬಗ್ಗೆ ಏನ್ ಹೇಳ್ತೀರಿ? ನೀವು ನೇರವಾಗಿ ಆ ಪ್ರಶ್ನೆ ಕೇಳಿದ್ದು ಬಹಳ ಒಳ್ಳೇದಾಯ್ತು. ಹ್ಮ್ ನೋಡಿ, ಅನೇಕ ಅಕ್ರಮ ಹಣದ ಯೋಜನೆಗಳಲ್ಲಿ ಅಂದ್ರೆ ಪಿರಮಿಡ್ ಸ್ಕೀಮ್ಗಳಲ್ಲಿ ಯಾವುದೇ ನಿಜವಾದ ಉತ್ಪನ್ನ ಅಥವಾ ಸೇವೆ ಇರಲ್ಲ. ಸರಿ. ಬರೀ ಜನರನ್ನು ಸೇರಿಸಿದ್ದಕ್ಕೆ ಹಣ ಕೊಡ್ತಾರೆ. ಅದು ಕಾನೂನು ಬಾಹಿರ. ಆದ್ರೆ ಇಲ್ಲಿ ಆಧಾರವೇ ಒಂದು ನಿಜವಾದ ಉತ್ಪನ್ನ, ಕಾಫಿ. ಅದಕ್ಕೆ ಜಾಗತಿಕವಾಗಿ ಬೇಡಿಕೆ ಇದೆ. ಓಕೆ, ಪ್ರಾಡಕ್ಟ್ ಇದೆ. ಮತ್ತು ನಿಮಗೆ ಸಿಗೋ ಪೇಮೆಂಟ್ ಹೊಸ ನೇಮಕಾತಿಗಳ ಮೇಲೆ ಆಧಾರಿತವಾಗಿಲ್ಲ, ಬದಲಾಗಿ ಉತ್ಪನ್ನದ ಮಾರಾಟದ ಮೇಲೆ ಮಾತ್ರ ಅವಲಂಬಿತವಾಗಿದೆ. ನಿಮ್ಮ ತಂಡದಲ್ಲಿ ಎಷ್ಟು ಸೇಲ್ ಆಗುತ್ತೋ ಅದರ ಮೇಲೆ ನಿಮ್ಗೆ ಕಮಿಷನ್ ಬರುತ್ತೆ. ಇದು ಈ ಮಾದರಿಯನ್ನ ಸಂಪೂರ್ಣವಾಗಿ ಕಾನೂನುಬದ್ಧ ಮತ್ತು ನೈತಿಕವಾಗಿಸುತ್ತೆ. ಇದು ಬಹಳ ಮುಖ್ಯವಾದ ಸ್ಪಷ್ಟನೆ. ಕೊನೆಯದಾಗಿ, ಬಹುತೇಕರ ದೊಡ್ಡ ಚಿಂತೆ ಜನರನ್ನು ಎಲ್ಲಿಂದ ಹುಡುಕುವುದು ಅಂತ. ಅದಕ್ಕಾಗಿ AI ಲೀಡ್ ಜನರೇಷನ್ ಪ್ರಾಂಪ್ಟ್ ಇದೆ. ಅದು ಗ್ರಾಹಕರನ್ನು ಹುಡುಕೋದಕ್ಕಿಂತ ಪಾಲುದಾರರನ್ನು ಆಕರ್ಷಿಸುವ ಬಗ್ಗೆ ಹೆಚ್ಚು ಗಮನ ಹರಿಸುತ್ತೆ ಅನ್ನಲಾಗಿದೆ. ಹೌದು, ಆ ಮನಸ್ಥಿತಿಯಲ್ಲಿನ ಬದಲಾವಣೆ ಇಲ್ಲಿ ಬಹಳ ಮುಖ್ಯ. ನೀವು ಗ್ರಾಹಕರನ್ನ ಬೆನ್ನಟ್ಟುತ್ತಿಲ್ಲ, ಬದಲಾಗಿ ನಿಮ್ಮಂತೆಯೇ ಯೋಚಿಸೋ ಪರ್ಯಾಯ ಆದಾಯದ ಮೂಲವನ್ನ ಹುಡುಕ್ತಿರೋ ಪಾಲುದಾರರನ್ನ ಆಕರ್ಷಿಸ್ತಿದ್ದೀರಿ. ಈ AI ಪ್ರಾಂಪ್ಟ್ಗಳು ಅಂಥ ಜನರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಗುರ್ತಿಸೋಕೆ ಮತ್ತು ಅವರಿಗಾಗಿ ವಿಶೇಷವಾದ ಕಂಟೆಂಟ್ ರಚಿಸೋಕೆ ಸಹಾಯ ಮಾಡುತ್ತೆ. ಇದರಿಂದ ಮಾರ್ಕೆಟಿಂಗ್ ಹಿನ್ನೆಲೆ ಇಲ್ಲದವರಿಗೂ ಈ ಅವಕಾಶ ಸುಲಭವಾಗಿ ಸಿಗುತ್ತೆ. ಇದು ಈ ಅವಕಾಶವನ್ನ ಒಂಥರ ಪ್ರಜಾಪ್ರಭುತ್ವಗೊಳಿಸುತ್ತೆ, ಅಂದ್ರೆ ಡೆಮೋಕ್ರಟೈಸಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಸಾರಾಂಶವನ್ನ ಹೀಗೆ ಹೇಳ್ಬೋದಾ? ನಮ್ಮ ದೈನಂದಿನ ಖರ್ಚನ್ನ ಒಂದು ಜಾಗತಿಕ ವಿತರಣಾ ಕೇಂದ್ರವಾಗಿ ಪರಿವರ್ತಿಸೋದು, ತಂತ್ರಜ್ಞಾನ ಮತ್ತು ಯಾಂತ್ರೀಕರಣವನ್ನ ಹಳೆಯ ಮುಜುಗರದ ವಿಧಾನಗಳನ್ನ ಪಕ್ಕಕ್ಕಿಡೋದು, ಹೌದು, ಮತ್ತು ಕಂಟೆಂಟ್ ರಚನೆಯ ಮೂಲಕ ಶೂನ್ಯ ಬಂಡವಾಳದಲ್ಲಿ ಒಂದು ಡಿಜಿಟಲ್ ಆಸ್ತಿಯನ್ನ ನಿರ್ಮಿಸೋದು. ಇದು ಈ ಹೊಸ ವ್ಯಾಪಾರ ಮಾದರಿಯ ತಿರುಳು. ಸಂಪೂರ್ಣವಾಗಿ ಸರಿ. ಕೇಳುಗರಿಗೆ ಒಂದು ಅಂತಿಮ ಚಿಂತನೆಗೆ ಹಚ್ಚುವ ಪ್ರಶ್ನೆಯಲ್ಲಿದೆ. ಈ ಮೂಲಗಳು ಕಾಫಿಯ ಮೇಲೆ ಹೆಚ್ಚು ಗಮನಹರಿಸಿವೆ, ಆದರೆ ಈ ವಿತರಣಾ ಮಾದರಿಯೇ ನಿಜವಾದ ನಾವೀನ್ಯತೆಯಾಗಿದ್ದರೆ ಮಾಡೆಲ್ ಇದೇ ಸ್ವಯಂಚಾಲಿತ, ಕಂಟೆಂಟ್ ಚಾಲಿತ ವಿಧಾನವನ್ನ ಹೆಚ್ಚು ಬಳಕೆಯಾಗುವ ಇತರ ಜಾಗತಿಕ ಉತ್ಪನ್ನಗಳಿಗೆ, ಉದಾಹರಣೆಗೆ ತ್ವಚೆ ಆರೈಕೆ ಉತ್ಪನ್ನಗಳು ಅಥವಾ ಆರೋಗ್ಯ ಪೂರಕಗಳಿಗೆ ಅನ್ವಯಿಸಬಹುದೇ? ಫ್ರಾಂಚೈಸಿಂಗ್ ಮತ್ತು ವೈಯಕ್ತಿಕ ಉದ್ಯಮಶೀಲತೆಯ ಭವಿಷ್ಯದ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರಬಹುದು? ಆ ಬಗ್ಗೆ ಯೋಚಿಸಿ.